ಸೀತಾಳು ಟ್ಯಾಡ ಮಾಡಿತ್ತು ಕಾರಣ ಫೋನು ಎಲ್ಲ ಕ್ರಾಫ್ಟ್ ಇಷ್ಟ ಅದು ನಿಮಗೆ Hi, hello fam, welcome back to Agastya vlog. ಆಲ್ಮೋಸ್ಟ್ 1 ವೀಕ್ ಆಗೋಯ್ತು ನಾನು ವಿಡಿಯೋ ಮಾಡೋಕ್ಕೆ ಹಾಗೇ ಇಲ್ಲ. ಯಾಕಂದರೆ ಒಂದು ಸ್ವಲ್ಪ ಆಫೀಸ್ ಕೆಲಸದಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇಯರ್ ಎಂಡ್, ಫೈನಾನ್ಷಿಯಲ್ ಇಯರ್ ಎಂಡ್ ಆದ್ದರಿಂದ ಒಂದು ಸ್ವಲ್ಪ ಕೆಲಸ ಜಾಸ್ತಿ. ಸೊ ನಿನ್ನೆ ಹೋಗ್ಬಿಟ್ಟು ನಾನು ಹಣ್ಣುಗಳು ತರಕಾರಿ ಎಲ್ಲ ತಗೊಬಂದೆ. ನಮ್ಮ ಹುಡುಗ ನೋಡಿ ಒಂದು ಕಡೆ ಇಡಲ್ಲ ಅದನ್ನು, ಓಡಾಡ್ತಾನೆ, ಏನು ಮಾಡ್ತಾನೆ ನೋಡಬೇಕು. ಈಗ ನಾನು ಲಾಸ್ಟ್ 10 ಡೇಸಿಂದ ಈ ಥರ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಗ್ತಂದರೆ ಮೊದಲು 10 ಎಗ್ ತರ್ತಿದ್ದೆ. ಈಗೇನು ಮಾಡಿದೆ ಅಂದರೆ 30 ಎಗ್ಗು ಫುಲ್ ಒಂದು ಟ್ರೇ ತಂದುಬಿಡ್ತೀನಿ. ಒಂದು ಟ್ರೇ ತಂದುಬಿಟ್ರೆ ಕರೆಕ್ಟಾಗಿ 10 ಡೇಸ್ಗೆ ತರಕಾರಿನೂ ಖಾಲಿ ಆಗುತ್ತೆ. ಆವಾಗ ಅಲ್ಲಿ ಹೋಗ್ಬಿಟ್ಟು ತರಕಾರಿ ಎಗ್ಗು ಎಲ್ಲ ಒಟ್ಟಿಗೆ ತಂದರೆ ಒಂದು ಲೆಕ್ಕ ಸಿಗುತ್ತೆ. ಮಾಮ ಬರ್ಬೇಕು ತಡೆಯೋಕ್ಕೂ ಬರುತ್ತೆ. ಎಲ್ಲರೂ ಬರ್ಬೇಕಾ? ಎಲ್ಲಿಗೆ ಬರ್ತೀಯಾ? ಆಗ ನಿಂಗೆ ರೋಸ್ ಆಪಲ್ ತಿಂದಿದ್ಯಾ? ನಿಂಗೆ ರೋಸ್ ಆಪಲ್ ತೋರಿಸ್ತೀನಿ. ರೋಸ್ ಆ್ಯಪಲ್ ಕೂಡ ಆಯ್ತಾ? ಜಾವಾ ಆ್ಯಪಲ್ ಅಥವಾ ರೋಸ್ ಆ್ಯಪಲ್ ಮಸ್ತ್ ಅದ, ಟೇಸ್ಟ್ ತಿಂದು ಆಯ್ತು. ನೋಡೋದು ಫ್ರೆಂಡ್ಸ್ ಏನೋ ಹೇಳ್ತಾಳೆ. ಈಗ ಹೋಗ್ಬಿಟ್ಟು ಅದು ಹಣ್ಣು ಹಾಕೋದು ತಂದಿದ್ದೀನಲ್ಲ ತೋರಿಸ್ತೀನಿ. ಅದೆಲ್ಲ ನಂದಲ್ಲ ಸೆಲೆಕ್ಷನು, ಎಲ್ಲ ನಮ್ಮ ಮನೆ ದೇವ್ರದ್ದು. ನೋಡೋದ ಅದನ್ನ ಅವ್ನ ಮಗ ಸುಪುತ್ರ ಎಷ್ಟು ಚೆನ್ನಾಗಿ ಆರ್ಡರ್ ಮಾಡಿದ್ದೆ, ಚಂದ ತಗೋ. ಇದು ಟಿಶ್ಯೂ ಕೆಳಗಡೆ ಹಾಕ್ಲಿಕ್ಕೆ ಕೊಡಲಿ, 1 ನಿಮಿಷ ಕೊಡು. ಹಾಕೋಕ್ಕೆ ಮುಂಚೆ ಒರೆಸ್ಬೇಕಾಗೋದ್ನ ಒರೆಸಿ ಅದ್ರಲ್ಲಿ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿ ಹಾಕ್ಬೇಕಾ? ಒಂಥರ ಚಂದದಲ್ಲ ನೋಡಿ ಫ್ರೆಂಡ್ಸ್, ಏನೋ ಕಾಗೆ ಇರುತ್ತಂದ ಫ್ರೆಂಡ್ಸ್, ನಮ್ಮ ಮನೆ ದೇವ್ರಿಗೆ ಅದಕ್ಕೆ ಕಾಗೆ ಇರುತ್ತೆ. ಕ್ಯಾಪ್ ಹಾಕಿ ತೋರಿಸು, ನನ್ನ ಸೆಲೆಕ್ಷನ್ ಬಗ್ಗೆ ಗೊತ್ತಾಗುತ್ತೆ. ಕಮೆಂಟ್ ಮಾಡಿ ಕಾಗೆ ಏನಾಯ್ತು. ಇದೆಲ್ಲ ಮನೆಯಲ್ಲಿ ಒಂದ್ ಹಾಕ್ಬಿಡಗು, ಇಲ್ಲಂದ್ರೆ ಇಲ್ಲ 2 ಹಾಕ್ತಿರೋ. ಇಲ್ಲ ತಡೆಯಬೇಕು. ಕೆಲವೊಂದೆಲ್ಲ ಮನೆಯಲ್ಲಿ ಹೆಣ್ಮಕ್ಳು ಇದ್ರೆ ಇಂಥವೆಲ್ಲ ಆಲೋಚನೆಗಳು ಬರ್ತಾ ಇರ್ತಾರೆ. ನಮಗೆ ಸ್ಟಾರ್ಟಿಂಗಲ್ಲಿ ಏನಂತೀವಿ, ಅದೆಲ್ಲ ಏನದೆಲ್ಲ ಚಿಕ್ಕ ಮಕ್ಳು ಥರ ಅದೆಲ್ಲ ಚೆನ್ನಾಗಿ ಕಾಣಲ್ಲ. ಹಾಗೆ ನಾವು ಅದನ್ನು ಒಂದು ಎಕ್ಸಿಕ್ಯೂಟ್ ಮಾಡ್ತೀವಲ್ಲ, ಅವಾಗ ಸೂಪರ್ ಅಂತ. ಹೌದಲ್ವಾ? ಮನೆ ಚೆನ್ನಾಗಿ ಕಾಣುತ್ತೆ, ಒಂದು ಕಡೆ ಒಂದು ಕ್ಲೀನ್ ಆಗುತ್ತಲ್ಲ. ಇದೆ ನೋಡು, ರೋಸ್ ಆಪಲ್, ಜಾವಾ ಆಪಲ್ ಅಂತಾರ. ಹಾ ಚಂದದ, ಸ್ವೀಟ್ ಐತಾ ಇದು? ಒಂಥರ ಪೇರು ಇರ್ತೈತಲ್ಲ, ಆ ಥರ ಕಟ್ ಮಾಡಿ ಸಾಲ್ಟ್ ಅದು ಹಾಕೊಂಡು ತಿನ್ಬೋದು, ಕುಡಿಬೋದು ಅಂತ. ಮಿಲ್ಕ್ ಶೇಕನ್ನು ಮಾಡ್ಕೋಬೋದ. ನಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಕ್ಚುಲಿ ಯಾವ ಹಣ್ಣು ಅಂತ ಗೊತ್ತಿರಲಿಲ್ಲ. ಕೆಳಗಿನವ್ರ ಆಂಟಿ ಕೊಟ್ಟಿದ್ರು. ಗೂಗಲ್ ಒಳಗೆ ಫೋಟೋ ಹಾಕಿ ಸರ್ಚ್ ಮಾಡಿದೆ, ಅವಾಗ ಗೊತ್ತಾಯ್ತು ರೋಸ್ ಆ್ಯಪಲ್ ಅಂತ. ಓ ಸೆಲೆಬ್ರಿಟಿನಿಲ್ಲ ಅಂದ್ರೆ ಅದು ಎಲ್ಲರದು ಐಡಿ ಓಪನ್ ಮಾಡ್ಬೋದು ಗೂಗಲಲ್ಲಿ. ಅಂದ್ರೆ ನೀನು ಹೆಸರು ನೋಡಿದ್ರೆ ಅದು ಥಿಂಗ್ಸ್ನ ಅಬ್ಸರ್ವ್ ಮಾಡ್ತೈತೆ ಅನಿಸ್ತೈತ್ಲೆ. ಅಂದ್ರೆ ಥಿಂಗ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತದ. ಸೊ ನಮ್ಮ ಫೋಟೋ ತೆಗೆದುಕೊಂಡು ನಮ್ಮ ಬಟ್ಟೆ ಮೇಲೆ ಏನೋ ಒಂದು ಲೈನ್ ಇರ್ತೈತಲ್ಲ, ಆ ಥರದ ಬಟ್ಟೆ, ಆ ಥರದ ಕಲರು ಹಂಗೆಲ್ಲ ಬರತ್ತದ. ಚೀಲ ಅಂತ ಕವರ್ ಅದ್ರ ಸಮೇತ ಹಾಕ್ಬಿಡ್ರಿ ನೀವು ಬೆಟರ್. ಬೇಡ ಬೇಡ, ಎಲ್ಲದ್ರೊಳಗೂ ಟೈಮ್ ಪಾಸು, ಎಲ್ಲದ್ರೊಳಗೂ ಆಟ. ನೆಕ್ಸ್ಟ್ ಅದಾಕಣ ಅಗು ಏನದು? ಏನದು? ರೋಸ್ ಆಪಲ್. ಏನು ಏನೇಳ ನೋಡಪ್ಪ, ನಿನ್ನ ಮಗ ತಿಂದು ದಪ್ಪಾಗಲಿ ಅಂತ ರೋಸ್ ಆ್ಯಪಲು, ಆರೆಂಜು, ಪೊಮಗ್ರೆನೇಟು, ಮತ್ತೆ ಏನದು ಪಪ್ಪಾಯ. ಬಟ್ ಏನು ಗೊತ್ತಾ, ಎಲ್ಲ ನೀನೇ ತಿಂದು ಖಾಲಿ ಮಾಡ್ತೀಯ, ಅದಕ್ಕೆ ನೀ ದಪ್ಪಾಗತ್ತೆ ನೋಡಿ ಫ್ರೆಂಡ್ಸ್, ಇನ್ಸ್ಟಾಲ್ ಮಾಡ್ತಿದ್ದಾರೆ. ಸೊ ಇವಾಗ ನಾವು ರೆಡಿಯಾಗಿ ಮಧ್ಯಾಹ್ನ ಇವಂದು ಆ್ಯಕ್ಚುಲಿ ಮಂಡೇ ಟೆಸ್ಟ್ ಅದ. ಸೊ ಫಸ್ಟ್ ಕೆಲಸ ಏನು ಮಾಡೋನು, ಇವ್ನು ಟೆಸ್ಟ್ದು ಏನೈತಲ್ಲ ರೆಡಿ ಮಾಡೋನು. ಮಾಡಿ ಅವ್ನು ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಹುಷಾರಿಲ್ಲ ಅಂತೇಳಿ. ಅದಕ್ಕೆ ಪಿಂಕ್ ಮಾರ್ಬಲ್ ಟೆಂಪಲ್ ಐತ್ಲ, ಅಲ್ಲಿ ಒಂದು 1 ತಾಸು ಅದು ಟೈಮ್ ಸ್ಪೆಂಡ್ ಮಾಡಿ
ನೋಡಿದ ಅಲ್ಲಿಗೆ ಅಂತ ಅನ್ಕೊಂಡಿದ್ದೀವಿ. ಹೋದ್ರೆ ಓ ಇನ್ನ ಡಿಸೈಡ್ ಇಲ್ಲನ ನಿಂದು ಎಲ್ಲಿ ಅಂತ ಮಾಡ್ತಾನೆ ನೋಡೋದು ಹಾಕಿಟ್ಟ ನಿನ್ನ ಮಗ. ಹೌದಾ ಟಾಡ ಮಾಡಿತ್ತು ಕಾರಣ ಫೋನು ಎಲ್ಲ ಕ್ರಾಫ್ಟ್ ಇಷ್ಟ ಅದು ನನಗೆ. ಬ್ಲೂ ಕಲರ್ ಕ್ರಾಫ್ಟ್ ಎಲ್ಲ ಇಷ್ಟ ಆಯ್ತಾ? ಕಾರಣ ನನ್ನ ಫ್ರೆಂಡ್ಸ್ ಇವನ್ನೆಲ್ಲ ಬಿಸಾಕ್ತಿದ್ದಾರೆ. ಯಾಕೆ ಬಿಸಾಕಿದ್ರು? ನೋಡಿ ನೀನು ತಗೊಬಂದಿದ್ಯಾ, ಗುಡ್ ಬಾಯ್ ನೀನು. ಅದೆಲ್ಲ ಮೆಮೊರಿ ಕ್ರಿಯೇಟ್ ಮಾಡಬೇಕಲ್ಲ, ಮೆಮೊರಿ. ನಾವು ಮಾಡಿದ ಕ್ರಾಫ್ಟು ಸ್ಕೂಲಲ್ಲಿ ವಾಪಸ್ ಕೊಟ್ಟರೆ ತಗೊಬರ್ಬೇಕು. ನೀನು ನೋಡು ಗುಡ್ ಬಾಯ್ ತಗೊಬಂದಿದ್ಯಾ. ನಾನು ಅದಕ್ಕೆ ಅದನ್ನು ಹಂಗೆ ಕ್ಲೀನಾಗಿ ಜೋಪಾನವಾಗಿ ಇಟ್ಟಿದ್ದೀನಿ, ನೀನು ಹಂಗೆ ಇಟ್ಕೋಬೇಕು. ಸೊ ಫ್ರೆಂಡ್ಸ್, ನಾವು 3 ಗಂಟೆಗೆ ಬಿಡೋದು ಅಂದ್ಕೊಂಡ್ವಿ. 1 ಅವರ್ ಲೇಟಾಗಿದೆ. ಸೊ ಈಗ ನಮ್ಮ ಮನೆ ದೇವರು ರೆಡಿ ಆಗೋಷ್ಟರಲ್ಲಿ ನಮ್ಮ ಹುಲಿ ಒಂದು ರೌಂಡ್ ನಿದ್ದೆನೇ ತೆಗೆದುಬಿಟ್ಟ ಅಲ್ವ. ನಾವು ಈಗ ಒಂದು ಚೂರು ಕ್ರೀಮ್ ಹಾಕಬೇಕು. ಸೊ ಹೊರಡ್ತೀವಿ ಈಗ. ಸೊ ಅದು ಯಾವುದಲ್ಲಿ ಪಿಂಕ್ ಮಾರ್ಬಲ್ ಟೆಂಪಲ್ ಬ್ಯಾಂಗ್ಳೂರು ಅತ್ತಿಬೇಳೆ. ಇವಳು ಅಡ್ರೆಸ್ ಹೇಳ್ತಾಳೆ, ಅದಕ್ಕೆ ಪೋಸ್ಟು ಪಿನ್ ಕೋಡ್ ಎಲ್ಲ ಹೇಳ್ಬಿಡು. ಸೊ ಫ್ರೆಂಡ್ಸ್, ಈಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 1 ಅವರ್ ಬೇಕು. ಸೊ ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಹೆಂಗಿದೆ ದೇವಸ್ಥಾನ ಅಂತ. ಅಲ್ಲ ಈಗ ನಾವು ಹಾಕೋಬೇಕಲ್ಲ, ಡ್ರೈವ್ ಮಾಡ್ಕೋಬೇಕಲ್ಲ, ಅದಕ್ಕೆ. ಫೈನಲಿ 1 ಅವರ್ ಜರ್ನಿ ನಮ್ಮ ಮನೆಯಿಂದ ಇಲ್ಲಿಗೆ ಬಂದಿದ್ದೀವಿ. ಪಿಂಕ್ ಮಾರ್ಬಲ್ ಶಿವನ ದೇವಸ್ಥಾನ ನೋಡೋದು ಹೆಂಗಿದೆ ಅಂತ ನೋಡಿ. ಅದ್ಭುತವಾಗಿದೆ ಎಂಟ್ರಿ. ಸೊ ಪಕ್ಕದಲ್ಲೇ ಇದೆ ಒಂದು ಪಿಂಕ್ ಮಾರ್ಬಲ್, ಇನ್ನೊಂದು ಯಾವುದೇ ವೈಟ್ ಮಾರ್ಬಲ್. ಸೊ ಇಲ್ಲಿ ಈಗ ವೈಟ್ ಮಾರ್ಬಲ್ ಬಂದಿದ್ದೀವಿ. ಚೆನ್ನಾಗಿದೆ ಟೆಂಪಲು, ಒಂದೆರಡು ನೋಡ್ಬೋದು. ಬೆಂಗಳೂರಲ್ಲಿ ಇಂಥ ಅದ್ಭುತ ಒಂದು ದೇವಸ್ಥಾನಗಳಿದೆ. ಆದರೆ ನಾವು ಇಲ್ಲಿ ತುಂಬ ವರ್ಕ್ ಪ್ರೆಷರು, ಬ್ಯುಸಿ ಶೆಡ್ಯೂಲಲ್ಲಿ ಹೋಗೋಕ್ಕಾಗಿರಲ್ಲ. ಈವನ್ ನಾವು ಅಲ್ಲೇ ಎಷ್ಟೋ ಸತಿ ಅದೇ ದಾರಿಯಲ್ಲೇ ಹೋಗಿರ್ತೀವಿ, ಆದರೆ ಗೆಸ್ಟ್ ಕೂಡ ಮಾಡಿರಲ್ಲ. ಇಲ್ಲೇ ಇದೆಯಾ ಅಂತ ಹೋದಾಗಲೇ ಗೊತ್ತಾಗೋದು. ಸೊ ಆ ಥರ ಒಂದು ಸನ್ನಿವೇಶ ಕ್ರಿಯೇಟ್ ಆಯಿತು ನಾನು ಇಲ್ಲಿಗೆ ಹೋದಾಗ. ಅಂದರೆ ಈ ಕಡೆ ನಾನು ತುಂಬ ಸತಿ ಓಡಾಡಿದ್ದೀನಿ. ಅತ್ತಿಬೆಲೆಗೆ ಹೋಗೋಂಥ ದಾರಿಲೇ ಇರೋದಿದು. ಸೊ ನೀವೇನಾದ್ರು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಹತ್ತಿದ್ರೆ ಜಸ್ಟ್ 10 to 15 ಮಿನಿಟ್ಸು ನೀವು ಫ್ಲೈಓವರ್ ಇಳಿದ ತಕ್ಷಣವೇ ಅಲ್ಲಿಂದ ಒಂದು 15 to 20 ಮಿನಿಟ್ಸ್ ಅಂದ್ಕೊಳ್ಳಿ, ಅಲ್ಲೇ ಹೋಗಿ ರೀಚ್ ಆಗ್ತೀರ. ಸೊ ವೈಟ್ ಮಾರ್ಬಲ್ ಆ್ಯಂಡ್ ಮತ್ತು ಪಿಂಕ್ ಮಾರ್ಬಲ್ ಎರಡೂ ಪಕ್ಕನೇ ಇದೆ. ತುಂಬ ಅದ್ಭುತವಾದ ದೇವಸ್ಥಾನ ಅನ್ಬೋದು. ಸೊ ಫ್ರೀ ಟೈಮಲ್ಲಿ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫೈನಲಿ ಬಂದ್ವಿ. ನಮ್ಮ ಹುಡುಗಂಗೆ ಆಟ ಆಡ್ಸೋದಂತ ಪಾರ್ಕ್ ಕರ್ಕೊಂಡ್ಬಂದಿದ್ವಿ. ನೋಡಿ ಹೆಂಗೆ ಆಟ ಆಡ್ತಾನೆ. ಆಲ್ಮೋಸ್ಟ್ 7 ಗಂಟೆ ಆಗೈತೆ. ಅದು ನೋಡಿ ಸಂಡೇ ಅಲ್ವಾ, ಹೆವಿ ಜನ. ಯಾಕೋ ಭಾಳ ದಿನ ಆಗೈತೆ ಆ್ಯಕ್ಚುಲಿ ಕರ್ಕೊಂಡು ಬಂದು. ಲೈಫಲ್ಲಿ ನಮಗೆ ಎಷ್ಟೇ ಸ್ಟ್ರೆಸ್ಸು ನೋವಿದ್ರೂ ಅದನ್ನೆಲ್ಲ ಮರೆಸೋ ಏಕೈಕ ಔಷಧಿ ಅಂದರೆ ಅದು ಮಕ್ಕಳ ಒಂದು ಆಟಪಾಠ. ಸೊ ನಮ್ಮನೇಲೂ ನಮ್ಮ ಅಗಸ್ಯ, ನಮ್ಮ ಹೆಂಗುಲ್ಲಿ ಆಟ ಆಡಬೇಕಲ್ಲ, ಕೆಲವೊಮ್ಮೆ ಅಂತೂ ಹೆವಿ ಇರಿಟೇಟ್ ಆಗ್ತಾ ಇರುತ್ತೆ. ಬಟ್ ಅವನೊಬ್ಬನೇ ಆಡ್ತಾ ಇರ್ಬೇಕಂತ ನೋಡೋಕ್ಕೆ ಚೆಂದ. ಸೊ
ಸೊ ಅದರಲ್ಲೇ ಎಲ್ಲ ಮರ್ತೋಗ್ತೀವಿ ನಾವು. ಹೋಪ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.